ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಶ್ನೆ 17ನೇ ಕ್ವಶನ್ ನೋಡ್ರಿ. ಸಿಲಿಂಡರ್ ಮೇಲೆ ಕೇಳ್ತಕ್ಕಂಥ ಕ್ವಶನ್ಸ್ಗಳು 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸಲ್ಲಿ ಕಂಪಲ್ಸರಿಯಾಗಿ ಫಿಕ್ಸ್ ಕ್ವಶನ್ ಇರ್ತದೆ. ಅದು ಯಾವ ರೀತಿಯಾಗಿ ಈಸಿಯಾಗಿ ಕ್ವಶನ್ ದೊಡ್ಡದಿರ್ತದೆ, ಆದರೆ ಮಾಡ್ತಕ್ಕಂಥ ಮೆಥಡ್ನು ಕೂಡ ಅಷ್ಟೇ ಈಸಿಯಾಗಿರ್ತದೆ. ಎಷ್ಟು ದೊಡ್ಡ ಇರ್ತಾವೆ ಕ್ವಶನ್ಸ್ ಅಷ್ಟು ಈಸಿ ಮೆಥಡೇ ಇರ್ತವೆ. ಅದ್ರ ಕ್ವಶನ್ ನೋಡಿ ನಾವು ಭಯ ಆಗ್ತೀವಿ, ಹೌದಾ? ಕ್ವಶನ್ ಯಾವ ರೀತಿ ಈಸಿಯಾಗಿ ತಿಳ್ಕೊಬೇಕು, ಎಷ್ಟು ಪಟ್ಟನೆ ಹೆಂಗೆ ನಾವು ತಿಳ್ಕೊಂಡು ಮಾಡಬೇಕಂತಕ್ಕಂಥದ್ದು ನೋಡ್ರಿ. ಕ್ವಶನ್ ಓದ್ತೀನಿ ನೋಡ್ರಿ. ಫಸ್ಟ್, ಒಂದು ಸಿಲಿಂಡರ್ನ ಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮರದ ಘನಾಕೃತಿಯನ್ನು ತಯಾರಿಸಲಾಗಿದೆ. ಅದೇನಪ್ಪ ಅಂದರೆ, ಒಂದು ಸಿಲಿಂಡರ್ ಪಾದದ ಮೇಲೆ ಒಂದು ಮರದ ಘನಾಕೃತಿಯನ್ನು ತಯಾರಿಸಲಾಗಿದೆ. ಒಂದೇನಪ್ಪ ಅಂದರೆ ಮರದ ಘನಾಕೃತಿಯನ್ನು ಕಟ್ಟಿಗೆನಿಂದ ಮಾಡಿದ್ದು, ಹೌದಾ? ಘನಾಕೃತಿಯ ಎತ್ತರ ಎಷ್ಟದ ಅಂತಂದರೆ 45 ಸೆಂಟಿಮೀಟರ್. ಶಂಕುವಿನ ನೇರ ಎತ್ತರ ಎಷ್ಟದ ಅಂದರೆ 15 ಸೆಂಟಿಮೀಟ್ರ್. ನೋಡಿರಿ, ಘನಾಕೃತಿ ಟೋಟಲ್ ಎತ್ತರ 45, ಶಂಕುವಿಂದು ನೇರ ಎತ್ತರ 15 ಸೆಂಟಿಮೀಟ್ರ್ ಅದ. ಹಾಗೂ ಸಿಲಿಂಡರ್ನ ಪಾದದ ವ್ಯಾಸ 16 ಸೆಂಟಿಮೀಟ್ರ್ ಆಗಿದೆ. ಸಿಲಿಂಡರ್ ಪಾದ ಹಿಡ್ಕೊಂಡು 16 ಸೆಂಟಿಮೀಟ್ರ್ ಅದ. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಿರಿ. ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ ಎರಡು ಕೇಳ್ಯಾರಿ, ಹೌದಾ? ಫಸ್ಟ್ ಏನಪ್ಪ ಅಂತಂದರೆ ಮಿಕ್ಸ್ ಆಗಿರ್ತಕ್ಕಂಥವು ಚಿತ್ರಗಳಿರ್ತಾವೆ ಇಲ್ಲಿ. ಶಂಕು, ಸಿಲಿಂಡರ್, ಹೌದಾ? ಎರಡರಿಂದ ರೆಡಿ ಆಗಿರ್ತಕ್ಕಂಥ ಒಂದು ಏನಪ್ಪ ಅಂತಂದರೆ ಘನಾಕೃತಿ, ಹೌದಾ? ಆ ಘನಾಕೃತಿಯ ಯಾವ ರೀತಿ ನಾವು ಎತ್ತರ ನೋಡ್ರಿ. ಫಸ್ಟ್ ಡಯಾಗ್ರಾಮ್ ನೋಡ್ರಿ, ನಿಮ್ಗೆ ಅರ್ಥ ಆಗ್ತದೆ ಕ್ಲಿಯರಾಗಿ. ಚಿತ್ರ ನೋಡ್ರಿ. ಫಸ್ಟಾಗಿ ಚಿತ್ರದಲ್ಲಿ ನೋಡ್ರಿ, ಟೋಟಲ್ ಇದು ನೋಡ್ರಿ, ಇಲ್ಲಿ ಹೇಳ್ಕೊಂಡು ಇಲ್ಲಿ ತನಕ ಒಂದು 45 ಸೆಂಟಿಮೀಟ್ರ್ ಅದ. ಬರೀ ಇದು ಶಂಕುವಿನ ಎತ್ತರ ಎಷ್ಟದಪ್ಪ ಅಂದರೆ 15 ಸೆಂಟಿಮೀಟ್ರ್ ಅದ. ಈಗ ಫಸ್ಟ್ ಏನು ಬೇಕಂದ್ರೆ ಸಿಲಿಂಡ್ರನ್ನ ಎತ್ತರ ಬೇಕು ನಮ್ಗೆ. ಬರೀ ಸಿಲಿಂಡ್ರನ್ನ ಎತ್ತರ ಅಷ್ಟೇ ಬೇಕಾಯ್ತಂದ್ರೆ ಟೋಟಲ್ ಎತ್ತರ ಒಳಗೆ 45ರಿಂದ 15 30 ಸೆಂಟಿಮೀಟ್ರ್ ಬರ್ತದೆ. ಶಂಕುವಿನ ಎತ್ತರ ಏನತ್ತಪ್ಪ ಅಂತಂದರೆ, ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಿಡ್ದು ಅಂದರೆ ಇದು ಇದು H1 ಎತ್ತವ್ರಿ, ಹೌದಾ? ಇದು H1 ಎತ್ತ 15 ಸೆಂಟಿಮೀಟ್ರ್. ಇದು ಶಂಕುವಿನ ಎತ್ತರ. ತ್ರಿಜ್ಯ ಎಷ್ಟು ಬರ್ತದೆ? R = 16/2. ಇದು 2 1 2 8 16 ತ್ರಿಜ್ಯ ಅಂತಂದ್ರೆ ಇದು, ಹೌದಾ? ಇಲ್ಲಿದಿಂದ ಇಲ್ಲಿ ತನಕ ಇರ್ತಕ್ಕಂಥದ್ದು ಇದು. ಈಗ ನೋಡ್ರಿ, ಇಲ್ಲಿ ಹಿಡ್ದು ಇಲ್ಲಿ ತನಕ ಎಷ್ಟಪ್ಪ ಅಂತಂದ್ರೆ 16 ಸೆಂಟಿಮೀಟರ್. ಎಲ್ಲೈತ ಅಂತಂದರೆ 16 ಪಾದದ ವ್ಯಾಸ ಅಂತ ಕೊಟ್ಟರು ಅವರು, ಹೌದಾ? ಕ್ವಶನ್ನಲ್ಲಿ ಸಿಲಿಂಡ್ರಿನ ಎತ್ತರ ನೋಡ್ರಿ, 45ರಿಂದ 15 ತೆಗೆದ್ರೆ 30 ಸೆಂಟಿಮೀಟ್ರ್ ಬರ್ತದೆ ಸಿಲಿಂಡ್ರಿನ ಎತ್ತರ. ಬರೀ ಇಷ್ಟು, ಹೌದಾ? ಶಂಕುವಿನ ಎತ್ತರ ಅಂತಂದ್ರೆ ಇದು ಕ್ಲಿಯರಾಗಿ ಬರ್ಕೋರಿ. ಈಗ ತ್ರಿಜ್ಯ ನಾವು ಕಂಡುಹಿಡಿಬೇಕಾದ್ರೆ ಅದು ವ್ಯಾಸ ಅಂತ ಕೊಟ್ಟರೆ ನಮ್ಗೆ ಇಲ್ಲಿ ವ್ಯಾಸ ಅದ ನೋಡ್ರಿ, 16 ಸೆಂಟಿಮೀಟ್ರ್ ವ್ಯಾಸ ಅಂತ. ಇದು ಪೂರಾ ಇಲ್ಲಿ ಹಿಡ್ದು ಇಲ್ಲಿ ನೋಡ್ರಿ ಸರ್ಕಲ್ದ ವ್ಯಾಸ ಆಗಿರ್ತದೆ. ಎಲ್ಲಿ ಹಿಡ್ದು ಅಂತಂದ್ರೆ ಇಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಇದು ವ್ಯಾಸ ಅಂತಾರೆ. ಇಲ್ಲಿ ಹಿಡಿದು ಬರೀ ಸೆಂಟ್ರದಿಂದ ಇಲ್ಲಿ ತೊಗೊಂಡ್ರೆ ಇದು ತ್ರಿಜ್ಯ ಅಂತಾರೆ, ಹೌದಾ? ಈ ತ್ರಿಜ್ಯ ನಮ್ಗೆ ಗೊತ್ತಾಗಬೇಕಾದ್ರೆ ಇದು ವ್ಯಾಸದ ಅರ್ಧ ಇರ್ತದೆ. ವ್ಯಾಸದ ಅರ್ಧ ಅಂತಂದರೆ ಇದು ಭಾಗ ಮಾಡಿರಿ, 2 1 2 8 16 ನಮ್ಗೆ ತ್ರಿಜ್ಯನೂ ಗೊತ್ತಾಯಿತು, ಹೌದಾ? ಈಗಪ್ಪ ಅಂದರೆ ಇದು ಶಂಕುವಿನದು ನೋಡ್ರಿ, ಸ್ಲ್ಯಾಂಟ್ ಹೈಟ್ ಇದು ಎಲ್ಲ ಗೊತ್ತಿರಬೇಕು ನಮಗೆ. ಆ ಎಲ್ ಕಂಡುಹಿಡಿಬೇಕಾಯ್ತು ಒಂದು ಫಾರ್ಮುಲಾ ಅದ. L = ಏನದ ಅಂತಂದರೆ √h² + r² ಅಂತದ. ಇದು H1 ಯಾಕೆ ತೊಗೊಂಡಿವಿ ಅಂತಂದ್ರೆ ಇದು ಶಂಕುವಿನ ಎತ್ತರ ಅದ, ಹೌದಾ? ಅದಕ್ಕೆ H1 ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ಅದಕ್ಕೆ H1 ಅಂತ ತೊಗೊಂಡಿವಿ. ಇದು ಎಷ್ಟದ ಅಂತ 15 ಸೆಂಟಿಮೀಟ್ರ್ ಅದ. ಆರ್ ಅಂದ್ರೆ ಗೊತ್ತದೆ 8 ಸೆಂಟಿಮೀಟ್ರ್. 2 ಸ್ಕ್ವೇರ್ ಮಾಡ್ಕೋರಿ, 15 5 225 ಇರ್ತದೆ. 15 × 15 ಮಾಡಬೇಕು, 8 8 64 ಆಯಿತು. 2 ಕೂಡಿಸಿದ್ರೆ 289. 289 ಎದರದ ವರ್ಗ ಸಂಖ್ಯೆ ಅಂದರೆ 17ರ ವರ್ಗ ಸಂಖ್ಯೆ ಅದ. ಇದು 17 ಸೆಂಟಿಮೀಟ್ರ್ ಸಿಗುತ್ತೆ ನಮಗೆ. ಈಗೇನಪ್ಪ ಅಂತಂದರೆ ನಮಗೆ ಎಲ್ಲ ಗೊತ್ತಾಯಿತು. ಈಗ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕಾದರೆ ಏನೇನು ಮಾಡಬೇಕು ಅಂತಂದರೆ ನೋಡ್ರಿ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಪಾದದ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಇಷ್ಟು 3 ಪ್ಲಸ್ ಮಾಡ್ರೆ ಅವಾಗ ಟೋಟಲ್ ಆಗಿ ಸಿಗ್ತಕ್ಕಂಥದ್ದು ನಮ್ಗೆ ಘನಾಕೃತಿ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾ ಗೊತ್ತದ, 2πRh. ಪಾರ್ಶ್ವ ಅಂತಿದ್ರೆ 2πRh ನೆನ್ಪಿಡ್ರಿ. ಪಾದ ವಿಸ್ತೀರ್ಣ ಕಂಡುಹಿಡಿದು ತ್ರಿಜ್ಯ ಇದು ಸರ್ಕಲ್ ಏನಿರ್ತಲ್ಲ ಅದು πr² ಇರ್ತದೆ. ಸರ್ಕಲ್ ರೌಂಡ್ ಇದ್ದಿದ್ದು πr². ಪಾದದು ಸಿಲಿಂಡ್ರಿನ ಪಾದದ ಅಷ್ಟೇ, ಮ್ಯಾಲದ ಏನದ ಮ್ಯಾಗ ಅದು ಅದ ಘನ ಅದ ಶಂಕುವಿನ ಘನಾಕೃತಿ ಅದ, ಶಂಕು ಅದ ಮ್ಯಾಲೆ, ತೆಳಗಿಂದ ಅಷ್ಟೇ ಬೇಕಾಗಿದೆ πr², ಹೌದಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl ಅದ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl ಫಾರ್ಮುಲಾ ನೆನಪಿರಲಿ. ಈ 3 ಫಾರ್ಮುಲಾಗಳು ಕರೆಕ್ಟಾಗಿ ಗೊತ್ತಿರಲ್ಲ ನಮ್ಗೆ, ಹೌದಾ? ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಇವು ಮೇನ್. 2πRh + πr² + πrl.
ಜಾಸ್ತಿ ಏನಪ್ಪ ಅಂದ್ರೆ ಇದೇ ಥರ ಡಯಾಗ್ರಾಮ್ ಹೆಚ್ಚಿಗೆ ಇರ್ತಾವೆ. ಅದಕ್ಕೆ ಈ 3 ಫಾರ್ಮುಲಾಗಳು ಪರ್ಫೆಕ್ಟ್ ಮಾಡ್ಕೋರಿ. ಹೌದಾ? ಈಗ ಪೈ ಆರ್ ನೋಡ್ರಿ, ಇಲ್ಲಿದ್ರಾಗ 3ರದ ಕಾಮನ್ ಪೈ ಆರ್ ಹೊರಗೆ ತೆಗೋರು 2h ಉಳಿತದೆ. ಇಲ್ಲಿ ಆರ್ ಪೈ ಆರ್ ಹೋಗಿರ್ತವೆ, ಒಂದು ಆರ್ ಉಳಿತು. ಇಲ್ಲಿ ಪೈ ಆರ್ ಹೊರಗೆ ತೆಗೆದ್ರೆ ಒಂದು ಎಲ್ ಉಳಿತದೆ ಇಲ್ಲಿ. ಹೌದಾ? ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ಇದು ಎಷ್ಟು ಕಾಮನ್ ಐತಿ. ಈಗ ಆದ ನಂತರ ಏನು ಮಾಡ್ಬೇಕಂದ್ರೆ ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಇಲ್ಲಿ 22/7 ಆಯಿತು. ಆರ್ ವ್ಯಾಲ್ಯೂ 8 ಅದ. ಹೌದಾ? 2 ಹಂಗೆ ಬರ್ಕೋರಿ. ಎಚ್ ಅಂದ್ರೆ 30 ಅದ ಸಿಲಿಂಡ್ರದ್ದು. ಅದಕ್ಕೆ ಪ್ಲಸ್ ಎಲ್ ಅಂತಂದ್ರೆ 8 ಅದ, 8 ಬರ್ಕೋರಿ. ನೆಕ್ಸ್ಟ್ ಪ್ಲಸ್ ಎಲ್ ಅಂತ ಇಲ್ಲ ನೋಡ್ರಿ. ಆರ್ ವ್ಯಾಲ್ಯೂ ಎಷ್ಟದ ಅಂತಂದರೆ 8 ಅದ, ಎಲ್ ವ್ಯಾಲ್ಯೂ 17 ಅದ. ಹೌದಾ? ಆರ್ ವ್ಯಾಲ್ಯೂ 8, ಎಲ್ ವ್ಯಾಲ್ಯೂ 17 ಕೂಡಿಸಿ ಎಲ್ಲ ಪ್ಲಸ್ ಮಾಡಿರಿ. ಫಸ್ಟ್ ಏನಪ್ಪ ಅಂದರೆ 2 3 6 ಆಗ್ತದೆ, 60 ಇದು 8 ಪ್ಲಸ್ 17 ಕೂಡಿಸ್ರಿ 25 ಆಯಿತು. 60ರದ 25 ಪ್ಲಸ್ 25 ಕೂಡಿಸ್ರಿ 85. ಇದು 170. ಇದು 2ರಲ್ಲಿ 22 ಇಂಟು 8 ಮಾಡಿದ್ರೆ 176 ಆಯಿತು. ಹೌದಾ? ಈಗ ಈ 2 ಗುಣಾಕಾರ 14,960 ಆಯಿತು. ಇದಕ್ಕೂ 7ರಲ್ಲಿ ಭಾಗಾಕಾರ ಮಾಡಿರಿ, ಆನ್ಸರ್ ಎಷ್ಟು ಬರ್ತದೆ? ಎಷ್ಟಪ್ಪ ಅಂತಂದರೆ ಎಷ್ಟು? 2,137.14 ಸೆಂಟಿಮೀಟರ್ ಸ್ಕ್ವಯರ್. ಈ ಘನಫಲ ಕಂಡುಹಿಡಿಬೇಕು ಈಗ. ಹೌದಾ? ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಯಿತು. ಘನಫಲ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾದ ಸಿಲಿಂಡರ್ನ ಘನಫಲ ಪ್ಲಸ್ ಶಂಕುವಿನ ಘನಫಲ, 2 ಘನಫಲ ಬೇಕು ನಮ್ಗೆ. ಅದಕ್ಕೆ ಸಿಲಿಂಡರ್ನ ಘನಫಲ ಕಂಡುಹಿಡಿತಕ್ಕಂಥ ಫಾರ್ಮುಲಾ ಏನಂದ್ರೆ ಪೈ ಆರ್ ಸ್ಕ್ವೇರ್ ಎಚ್ ಅದ ಸಿಲಿಂಡ್ರದು. ಶಂಕುವಿನ ಘನಫಲ ಕಂಡುಹಿಡಿದು 1/3 ಪೈ ಆರ್ ಸ್ಕ್ವೇರ್ ಎಚ್. ಇದಕ್ಕೆ ಏನು ಡಿಫ್ರೆನ್ಸ್ ಅದ ನೋಡ್ರಿ, /3 ಮಾಡ್ಬೇಕಷ್ಟೇ. ಇದು ಮೂರನೇ ಒಂದು ಭಾಗ ಅದ ಯಾವುದ್ರದ್ದು? ಸಿಲಿಂಡ್ರದು ಮೂರನೇ ಒಂದು ಭಾಗ ಯಾವುದಪ್ಪ ಅಂತಂದರೆ ಶಂಕುವಿನ ಘನಫಲ. ಹೌದಾ? ಇದು 2ರದ ಕಾಮನ್ ಬರ್ತಕ್ಕಂಥ ಪೈ ಆರ್ ಸ್ಕ್ವೇರ್ ಹೊರಗೆ ತೊಗೊರಿ. H1 ಹಾಗೆ ಬರೀ, ಇದು H ಪ್ಲಸ್ H1/3 ಇದು. ಹೌದಾ? ಈಗ ಯಾಕಪ್ಪ ಅಂತಂದ್ರೆ ಇದು ಶಂಕುವಿನ ಘನಫಲ, ಅದ್ರ ಹೈಟ್ H1 ಅಂತ ತೊಗೊಂಡಿವಿ, ಅದಕ್ಕಾಗಿ H1 ಬರೀ. ಈಗ ಪೈ ವ್ಯಾಲ್ಯೂ 22/7 ಅದ, ಆರ್ ವ್ಯಾಲ್ಯೂ 8 ಅದ. 30 ಪ್ಲಸ್ ಏನಪ್ಪ ಅಂತಂದ್ರೆ H1 ಅದು 15 ಅದ, ಭಾಗಲೇ 3 ಮಾಡ್ಕೋರಿ. ಹೌದಾ? ಈಗ ಸೇಮ್ ಬರ್ಕೋಬೇಕಿದು. ಈಗ 8 8 64 ಆಯಿತು. 30 ಪ್ಲಸ್ 5 5 5 1 3 ಅಂದರೆ 3 5 5 10. 30 ಪ್ಲಸ್ 5 35. 7 1 7 5 35 ಕ್ಯಾನ್ಸಲ್ ಮಾಡ್ಕೋರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ 22 ಇಂಟು 64 ಗುಣಾಕಾರ ಮಾಡ್ಕೋರಿ. 7040 ಸೆಂಟಿಮೀಟರ್ ಕ್ಯೂಬ್. ಘನಫಲ ಯಾವಾಗ ಭೀ ಕ್ಯೂಬ್ನಾಗ ಇರ್ತದೆ. ಇದು ಆಗಿತ್ತು ನೋಡ್ರಿ ಇವತ್ತಿಂದು. ಏನಪ್ಪ ಅಂತಂದರೆ ಘನಫಲ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡ್ತಕ್ಕಂಥದ್ದು ಫಾರ್ಮುಲಾ ಇದು. ಹೌದಾ? ಇಷ್ಟೇನಪ್ಪ ಅಂತಂದರೆ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಯಾಕಂದರೆ ಪ್ರಾಬ್ಲಮ್ ದೊಡ್ಡದದ, ಎಕ್ಸ್ಪ್ಲನೇಷನ್ನು ಭಾಳ ತೋರ್ತದ ಟೈಮು. ಹೌದಾ? ಇದು ಏನಪ್ಪ ಅಂತಂದರೆ ನೀವು ಪ್ರಾಕ್ಟೀಸ್ ಮಾಡಿದೆ ಆದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದರಲ್ಲಿ ಇನ್ನೂ ಇಂಪಾರ್ಟೆಂಟ್ ಇನ್ನೊಂದು 2-3 ನೋಡಿದೆವು ಅಂತಂತಂದರೆ ಸ್ವಲ್ಪ ಈಸಿ ಆಗಿರ್ತಕ್ಕಂಥದ್ದು, ಜಲ್ದಿ ಅರ್ಥ ಆಗ್ತದೆ ನಿಮ್ಗೆ. ಇನ್ನೊಂದು 2 ಪ್ರಾಬ್ಲಮ್ ನೋಡೋಣ. ಇದರ ಮೇಲೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವ ರೀತಿಯಾಗಿ ಕಂಡುಹಿಡಿಬೇಕು, ಸಿಲಿಂಡ್ರ್ ಆಗಿರ್ಬೋದು, ಶಂಕು ಆಗಿರ್ಬೋದು. ಹೌದಾ? ಇದೇ ಥರ ಮುಂದೆ ಇನ್ನೊಂದು 2 ಅಥವಾ 3 ಕ್ವಶನ್ಸ್ ನೋಡೋಣ. ಈಸಿಯಾಗಿ ನಿಮಗೇನಾಗ್ತದಂದರೆ ಅರ್ಥ ಆಗ್ತದ. ಓಕೆನಾ? ಮುಂದಿನ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.